ಒಂದು ಗ್ರೌಂಡಿಗೆ ಬಂದಿರೋದು, ಎಸ್ಪೆಷಲಿ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ನ ಆರ್ಗನೈಸ್ ಮಾಡಿರೋ ಬಗ್ಗೆ ಏನ್ ಹೇಳ್ತೀರಾ? ಈಗ ಏನಂತಾರೆ, ಹುಡುಗಿರು ಆಡಬೇಕಾದ್ರೂ ಕೂಡ ಸ್ಟೇಡಿಯಂ ತುಂಬುತ್ತೆ. ಆರ್ಡರ್ ತುಂಬಾ ಚೆನ್ನಾಗಿದೆ. 4 ಜನ ನಾವು ಬ್ಯಾಟ್ಸ್ಮನ್ ಇದ್ದೀವಿ. ಅದಾದ್ಮೇಲೆ ಮಿಡಲ್ ಆರ್ಡರ್ ಕೂಡ ಆಲ್ ರೌಂಡರ್ಸ್ ತುಂಬಾ ಚೆನ್ನಾಗಿ ಆಡ್ತಾರೆ. ಅಂಡ್ 5 ಬೌಲರ್ಸ್ ಬೇಕೇ ಬೇಕು, ರಿಪೀಟ್ ಓವರ್ಸ್ ಇಲ್ಲ ಇಲ್ಲಿ. ಸೊ 5 ಬೌಲರ್ಸ್ ನಾವು ರೆಡಿ ಮಾಡಿದ್ವಿ. ಎಲ್ಲೋ ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ಕ್ರಿಕೆಟರ್ ಆಗಬೇಕು ಅಥವಾ ಏನೋ ಒಂದು ಸ್ಪೋರ್ಟ್ಸ್ ಅಲ್ಲಿ ಏನಾದರೂ ಬೆಳಿಬೇಕು ಅಂತ ತುಂಬಾ ಆಸೆ. ಮುಖಕ್ಕೆ ಮೇಕಪ್ ಹಾಕೊಂಡು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದಕ್ಕೂ ಸರಿ, ಮನೇಲಿ ಒಂದು ಸಂಪ್ರದಾಯಸ್ಥ ಹೆಣ್ಮಗಳಾಗಿ ಮುದ್ದೆ ಮಾಡಿ ಬಡಿಸೋದಕ್ಕೂ ರೆಡಿ. ಮುದ್ದೆ ಕೋಲಿಡ್ದು ಮುದ್ದೆ ತಿರುವಿರೋರಿಗೆ ಅದನ್ನೇ ಬ್ಯಾಟ್ ಮಾಡಿಕೊಂಡು ಫೀಲ್ಡಲ್ಲಿ 6, 4 ಎತ್ತೋದು ಗೊತ್ತಿಲ್ವಾ? ಎಸ್, ಇವತ್ತು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ನಡೀತಾ ಇದೆ. ಸೊ ಭಾರತೀಯ ಚಿತ್ರರಂಗ ಎಲ್ಲೇ ತಗೊಳ್ಳಿ, ಯಾವ ಇಂಡಸ್ಟ್ರಿಯಲ್ಲೂ ಕೂಡ ನಟಿಮಣಿಯರು ಬಾಲು ಬ್ಯಾಟು ತೊಗೊಂಡು ಫೀಲ್ಡ್ಗೆ ಇಳ್ದಿರಲಿಲ್ಲ. ಇಷ್ಟು ದಿನ ಬರೀ ಗ್ರೌಂಡ್ಸಲ್ಲಿ ಚೇರಪ್ ಮಾಡ್ತಿದ್ರು ಅಷ್ಟೇ ಕ್ರಿಕೆಟ್ ಆಡುವಾಗ. ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸ್ಮಾಲ್ ಸ್ಕ್ರೀನ್, ಬಿಗ್ ಸ್ಕ್ರೀನ್ ಮಾಡೆಲ್ಸ್ಗಳು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಆಡ್ತಾ ಇದ್ದಾರೆ. ಸೊ ನನ್ನೊಟ್ಟಿಗೆ ಈಗ ಸ್ಫೂರ್ತಿ ವಿಶ್ವಾಸ್ ಮೇಡಮ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮ್ಯಾಮ್, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಸೂಪರ್ ಎಕ್ಸೈಟೆಡ್, ಬಿಕಾಸ್ ನಾನು ಫಸ್ಟ್ ಟೈಮ್ ಬ್ಯಾಟ್ ಹಿಡಿದು ಫೀಲ್ಡಲ್ಲಿ ಕ್ರಿಕೆಟ್ ಆಡ್ತಿರೋದು. ಮನೆ ಹತ್ರ ಎಲ್ಲ ಆಡಿ ಅಭ್ಯಾಸ ಆಯಿತು. ಸೊ ಸಖತ್ ಖುಷಿ ಆಗ್ತಾ ಇದೆ. ಬೆಳಗಾವಿ ಟೀಮ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ, ವೈಸ್ ಕ್ಯಾಪ್ಟನ್ ಕೂಡ ಹೌದು. ಸೊ ನಾನು ಫೀಲ್ಡಲ್ಲಿ ನೋಡ್ತಾ ಇದ್ದೆ ನೀವು ಆಡ್ತಾ ಇರೋದು. ಸೊ ಯಾವುದೇ ಟೀಮ್ ಗೆದ್ರೂ ಕೂಡ ಅಷ್ಟೇ ನೀವು ಅವ್ರನ್ನ ಹುರಿದುಂಬಿಸ್ತಾ ಇದ್ದೀರಾ, ನೀವಷ್ಟೇ ಅಲ್ಲ, ಸೊ ನಮ್ಮ ಇಡೀ ತಂಡ ಕೂಡ. ಸೊ ಫಸ್ಟ್ ಟೈಮ್ ಬ್ಯಾಟು ಬಾಲು ಹಿಡಿದು ಈ ಥರದ ಒಂದು ಗ್ರೌಂಡಿಗೆ ಬಂದಿರೋದು, ಎಸ್ಪೆಷಲಿ ಕ್ವೀನ್ಸ್ ಪ್ರೀಮಿಯರ್ ಲೀಗ್ನ ಆರ್ಗನೈಸ್ ಮಾಡಿರೋರ ಬಗ್ಗೆ ಏನು ಹೇಳ್ತೀರಾ? ಸೊ ಇದೊಂದು ಗ್ರೇಟ್ ಇನಿಷಿಯೇಟಿವ್, ಯಾಕಂದರೆ ಫಸ್ಟ್ ಟೈಮ್ ಸ್ಟಾರ್ಟ್ ಆಗಬೇಕು. ಯಾಕಂದರೆ ಇಂಡಿಯನ್ ಕ್ರಿಕೆಟ್ ಟೀಮಲ್ಲೂ ಇದೇ ರೀತಿ ಆಗಿದ್ದು, ಬಾಯ್ಸ್ ಎಲ್ಲ ಆಡ್ತಾ ಇದ್ರು. ಈಗ ಏನಂತಾರೆ, ಹುಡುಗಿರು ಆಡಬೇಕಾದ್ರೂ ಕೂಡ ಸ್ಟೇಡಿಯಂ ತುಂಬುತ್ತೆ. ಸೊ ಒಬ್ರು ಬೇಕಾಗಿತ್ತು ಆ ಇನಿಷಿಯೇಟಿವ್ ತಗೊಳ್ಳೋದಕ್ಕೆ. ನಾವೇನು ಕಮ್ಮಿ ಇಲ್ಲ, ಡೆಫಿನೆಟ್ಲಿ ಯಾರು ಒಂಥರ ಎಕ್ಸ್ಪರ್ಟ್ ಫಸ್ಟಲ್ಲೇ ಆಗೋಕ್ಕಾಗಲ್ಲ. ನಾವು ಅದೇ ರೀತಿ ಪ್ರಾಕ್ಟೀಸ್ ಮಾಡಿ ನಾವೊಂದು 1 ಮಂತ್ ಏನು ಸಿಕ್ಕಿದೆ ಅದರಲ್ಲಿ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಪರ್ಫಾರ್ಮ್ ಮಾಡ್ತಿದ್ದೀವಲ್ಲ, ಅದಕ್ಕೊಬ್ರು ಸ್ಟಾರ್ಟ್ ಮಾಡೋರು ಬೇಕಿತ್ತು. ಅದನ್ನು ನಾವು ಕ್ರಿಯೇಟಿವ್ ಫ್ರೆಂಡ್ಸಿಂದ ಆ ಒಂದು ಆಪರ್ಚುನಿಟಿ ಕ್ರಿಯೇಟಿವ್ ಫ್ರೆಂಡ್ಸ್ ಅವ್ರು ಮಾಡ್ಕೊಟ್ಟಿದ್ದಾರೆ ಕ್ವೀನ್ಸ್ ಪ್ರೀಮಿಯರ್ ಲೀಗಿಂದ. ಆ್ಯಂಡ್ ನಾವೆಲ್ಲರೂ ಅಷ್ಟೇ ಎಕ್ಸೈಟೆಡ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಇದೆಲ್ಲ ಅದು ಬಂದ್ಬಿಟ್ಟಿದೆ ಒಳಗಡೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಮ್ಮ ಟೀಮ್ ನೀವು ಹೇಳಿದ್ರಿ ನಾವೆಲ್ಲರಿಗೂ ಸಪೋರ್ಟ್ ಮಾಡ್ತಿದ್ವಿ. ದ ರೀಸನ್ ಇಸ್ ಹಿಯರ್ QPL ಹ್ಯಾಸ್ ಟು ವಿನ್. ಇಟ್ಸ್ ನಾಟ್ ಬೆಳಗಾವಿ. ನಾವೆಲ್ಲರೂ ಆಕ್ಷನಲ್ಲಿ ಹೋಗಿರ್ಬೋದು, ಬಟ್ ಸ್ಟಿಲ್ ಹಿಯರ್ ದ ಗೇಮ್ ಹ್ಯಾಸ್ ಟು ವಿನ್. ಈ ಒಂದು ಪ್ಲ್ಯಾಟ್ಫಾರ್ಮ್ ವಿನ್ ಆಗಬೇಕು. ನೆಕ್ಸ್ಟ್ ಒಂದಷ್ಟು ಜನ್ರೇಷನ್ಗೂ ಕೂಡ ಈ ಪ್ಲ್ಯಾಟ್ಫಾರ್ಮ್ ಮೂವ್ ಆಗಬೇಕು. ಸೊ ನಮ್ಮ ಟೀಮ್ ಕ್ಯಾಪ್ಟನ್ ಆಗಿರ್ಬೋದು, ನಾನಾಗಿರ್ಬೋದು, ನಮ್ಮ ಓನರ್ ಆಗಿರ್ಬೋದು, ವಿ ಕೇಮ್ ಡಿಸೈಡೆಡ್ ದಟ್ ನಾವು ಕ್ರಿಕೆಟ್ಗೆ ಸಪೋರ್ಟ್ ಮಾಡೋಣ. ಇಲ್ಲಿ ಯಾವುದೇ ಟೀಮ್ ಚೆನ್ನಾಗಿ ಆಡಿದ್ರು ಸಪೋರ್ಟ್ ಮಾಡೋಣ, ಅದೇ ಮೈಂಡ್ ಸೆಟ್ಟಲ್ಲಿ ಬಂದಿದ್ದು. ಸೊ ವಿ ಹ್ಯಾವ್ ಕಮ್ ಇನ್ ಅ ವೆರಿ ಪಾಸಿಟಿವ್ ವೇ ಆ್ಯಂಡ್ ಇಟ್ ಹ್ಯಾಸ್ ಹೆಲ್ಪ್ಡ್ ಅಸ್ ವೆರಿ ವೆರಿ ವೆಲ್. ಆ್ಯಂಡ್ ದ ಯೂನಿವರ್ಸ್ ಇಸ್ ವಿತ್ ಅಸ್. ಸ್ಫೂರ್ತಿ ಮ್ಯಾಮ್, ನಿಮ್ಮ ಟೀಮಲ್ಲಿ ಬ್ಯಾಟಿಂಗಲ್ಲಿ ಯಾರು ಪರ್ಫೆಕ್ಟ್ ಇದ್ದಾರೆ ಮತ್ತು ಬೌಲಿಂಗಲ್ಲಿ ಯಾರು ಸೂಪರ್ ಬೌಲರ್ ಅಂತ ಅನ್ಸ್ಕೊಳ್ತಾರೆ ಅಂತ? ಆ್ಯಕ್ಚುಲಿ ಟೀಮ್ ಸೀಕ್ರೆಟ್ಸ್ ಬಿಟ್ಕೊಡ್ಬಾರ್ದು, ಯಾಕಂದ್ರೆ ನಾಳೆ ಅಷ್ಟರಲ್ಲಿ ನೀವು ಇದನ್ನು ರಿಲೀಸ್ ಮಾಡಿಬಿಡ್ತೀರಾ. ಸೊ ಬೇಸಿಕ್ಲಿ ನಮ್ಮ ಟೀಮಲ್ಲಿ ಆರ್ಡರ್ ತುಂಬ ಚೆನ್ನಾಗಿದೆ. 4 ಜನ ನಾವು ಬ್ಯಾಟ್ಸ್ಮನ್ ಇದ್ದೀವಿ. ಅದಾದಮೇಲೆ ಮಿಡಲ್ ಆರ್ಡ್ರಲ್ಲಿ ಕೂಡ ಆಲ್ ರೌಂಡರ್ಸ್ ತುಂಬ ಚೆನ್ನಾಗಿ ಆಡ್ತಾರೆ. ಆ್ಯಂಡ್ 5 ಬೌಲರ್ಸ್ ಬೇಕೇ ಬೇಕು, ರಿಪೀಟ್ ಓವರ್ಸ್ ಇಲ್ಲ ಇಲ್ಲಿ. ಸೊ 5 ಬೌಲರ್ಸ್ ನಾವು ರೆಡಿ ಮಾಡಿದ್ದೀವಿ. ಸೊ ನಾವೇನು ಒಳಗಡೆ 8 ಜನ ಆಡ್ತಿದ್ದೀವಿ, ಪ್ರತಿಯೊಬ್ಬರು ಕೂಡ ಅದರಲ್ಲಿ 3 ಜನ ಆಲ್ ರೌಂಡರ್ಸ್ ಇದ್ದಾರೆ, 4 ಜನ ಬ್ಯಾಟ್ಸ್ಮನ್ ಇದ್ದಾರೆ, ಆ್ಯಂಡ್ 5 ಜನ ಬೌಲರ್ಸ್ ಇದ್ದಾರೆ. ಸ್ಫೂರ್ತಿ ಮ್ಯಾಮ್, ನೀವು ಸಿನಿಮಾ ಮಾಡಿದ್ರಿ, ಜೊತೆಗೆ ಆಂಟ್ರಪ್ರನರ್ ಕೂಡ ಹೌದು. ಸೊ ಎಲ್ಲ ಕ್ಷೇತ್ರದಲ್ಲೂ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದೀರಾ. ಸೊ ಈಗ ಕ್ರಿಕೆಟು, ಸೊ ಹೆಂಗೆ ಟೈಮ್ನ ಮ್ಯಾನೇಜ್ ಮಾಡ್ಕೋತೀರಾ? ಮತ್ತು ಈ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಕ್ರಿಕೆಟ್ ಆಡಬೇಕು ಅಂತ ಅನಿಸಿದ್ದು ಯಾಕೆ ಅಂತ? ನಾನು ನನ್ನ ಬಿಸ್ನೆಸ್ಸಲ್ಲಿ 20 ವರ್ಷದಿಂದ ಏನು ನಡೀತಿದೆ ಅನ್ನೋ ಐಡಿಯಾನೇ ಇಲ್ಲ ನನಗೆ. ಎಲ್ಲ ಸೈಡ್ಗೆ ಇಟ್ಬಿಟ್ಟು ಬೆಳಗ್ಗೆ ಹೋದರೆ ಸಂಜೆ ತನಕ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಬಟ್ ಇನ್ನೊಂದೇನಂದ್ರೆ ನನಗೆ ಅನಿಸಿದ್ದು, ಎಲ್ಲೋ ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ಕ್ರಿಕೆಟರ್ ಆಗಬೇಕು ಅಥವಾ ಏನೋ ಒಂದು ಸ್ಪೋರ್ಟ್ಸಲ್ಲಿ ಏನಾದರೂ ಬೆಳಿಬೇಕು ಅಂತ ತುಂಬ ಆಸೆ ಇತ್ತು. ನಾನು ಬ್ಯಾಡ್ಮಿಂಟನ್ ಆಡಿದ್ದೀನಿ ಸ್ಟೇಟ್ ಲೆವೆಲು, ಬಟ್ ಅದನ್ನು ಮುಂದುವರ್ಸೋಕ್ಕಾಗಲಿಲ್ಲ. ಯಾಕಂದರೆ ಜಾಲಿಡೇಸ್ ಆಯಿತು, ಜಾಲಿಡೇಸ್ ಆದಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ, ನನ್ನ ಮದುವೆ ಆಗೋದೆ. ಸೊ ಆ ಅಪರ್ಚುನಿಟಿ ಸಿಕ್ಕಿರಲಿಲ್ಲ. ಅದು QPL ನನಗೆ ಮತ್ತೆ ಸಿಕ್ದಂಗೆ ಆದಾಗ ಐ ಫೆಲ್ಟ್ ವೆರಿ ಹ್ಯಾಪಿ. ಸೊ ಐವ್ ಟೇಕನ್ ಅ ಪಾಸ್, ಒಂದು 20-30 ಡೇಸ್ ಏನೂ ಮಾಡಿದೆ, ಇದ್ರ ಫೋಕಸ್ ಮಾಡಿ ಆಡೋಣ ಅಂತ. ಸೊ ಐ ಥಿಂಕ್ ಇಟ್ಸ್ ಗಿವಿಂಗ್ ಮಿ ಅ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಒಂದು ಹೆಣ್ಣು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಬೇಕಂದ್ರೆ ಮನೆಯವ್ರ ಸಪೋರ್ಟ್ ಅಷ್ಟೇ ಬೇಕು. ಬಹುಶಃ ವಿಶ್ವಾಸ್ ಸರ್ ಸಪೋರ್ಟು ತುಂಬ ಚೆನ್ನಾಗಿದೆ ಅಂತ ಕಾಣುತ್ತೆ. ನೀವು ಏನೇ ಮಾಡ್ತೀನಿ ಅಂತ ಹೊರಟರು ಕೂಡ ಅವ್ರು ನಿಮಗೆ ಬೆನ್ನೆಲುಬಾಗಿ ನಿಲ್ತಾರೆ. ಸೊ ವಿಶ್ವಾಸ್ ಬಗ್ಗೆ ಖಂಡಿತ ನಾನು ಎಲ್ಲೂ ಕೂಡ ನೀವು ನೋಡಿದ್ರೆ ಅವ್ರ ಹೆಸರಿಲ್ಲದೆ ನಾನು ಜರ್ಸಿನೂ ಮಾಡಿಸ್ಕೊಳ್ಳಲ್ಲ. ಸೊ ಸ್ಫೂರ್ತಿ ಅಂತ ಅಂದಿದ ತಕ್ಷಣ ಎಷ್ಟೊಂದು ಜನ ಸ್ಫೂರ್ತಿ ಇದೆ, ಬಟ್ ವಿಶ್ವಾಸ್ ಸೇರಿದಾಗಲೇ ಗೊತ್ತಾಗೋದು ನಾನು ಯಾರು ಅಂತ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹಿಮ್, ಬಿಕಾಸ್ ಐ ಥಿಂಕ್ ಏನಂತಾರೆ, ಒಂದು ಜೀವನದಲ್ಲಿ ಒಂದು ರಿಲೇಷನ್ಶಿಪ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಏನು ಸಾಧಿಸಿದ್ರು ಅದು ಕಂಟೆಂಟ್ಮೆಂಟ್ ಇರುತ್ತೆ. ಆ ರಿಲೇಷನ್ಶಿಪ್ ಇಲ್ಲ ಅಂತಂದರೆ ನಾವು ಏನು ಮಾಡಿದ್ರು ಅದ್ರದ್ದು ನೆಮ್ಮದಿ ಸಿಗಲ್ಲ. ಮನೇಲಿ ನಾವು ಎಷ್ಟು ಖುಷಿಯಾಗಿರ್ತೀವಿ ಅದು ತುಂಬ ಮುಖ್ಯ ಆಗುತ್ತೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಐ ಹ್ಯಾವ್ ಗಾಟ್ ಅ ಲೈಫ್ ಟೈಮ್ ಫ್ರೆಂಡ್ ಅಂತ ಹೇಳ್ಬೋದು ಅಷ್ಟೇ. ಆ್ಯಂಡ್ ಈಸ್ ವೆರಿ ಸಪೋರ್ಟಿವ್.
ಮ್ಯಾಮ್ ಈ ಪ್ರಶ್ನೆ ಕೇಳಲೇಬೇಕು, ಯಾಕಂದರೆ ಚಿತ್ರರಂಗಕ್ಕೆ ನೀವು ಕೂಡ ಸಂಬಂಧಪಟ್ಟವರಾಗಿರೋದ್ರಿಂದ, ಎಸ್ಪೆಷಲಿ ದರ್ಶನ್ ಸರ್ ಕುಟುಂಬಕ್ಕೆ ನೀವು ಆತ್ಮೀಯರು. ಸೊ ಈ ಥರದ ಸನ್ನಿವೇಶದಲ್ಲಿ ನಿಮ್ಮ ಅಣ್ಣ ಅಥವಾ ನಿಮ್ಮ ಸಹೋದರ ಅಥವಾ ಇಂಡಸ್ಟ್ರಿ ಅವ್ರ ಪಾರ್ಟ್ ಆಫ್ ಆಗಿ ನೀವೇನು ಹೇಳ್ತೀರಾ ದರ್ಶನ್ ಸರ್ ಬಗ್ಗೆ ಅಂತ? ಮೇಡಮ್ ಇದು ಇನ್ನೂ ಜಡ್ಜ್ಮೆಂಟ್ ಬಂದಿಲ್ಲ. ಸೊ ಜಡ್ಜ್ಮೆಂಟ್ ಬರೋದಕ್ಕೆ ಮುಂಚೆ ನಾವೇನೇ ಮಾತಾಡಿದ್ರು ಕೂಡ ಅದು ತಪ್ಪಾಗುತ್ತೆ. ಸೊ ಅವ್ರನ್ನ ಬಹಳ ಹತ್ರದಿಂದ ನೋಡಿರೋದ್ರಿಂದ ಬುಲ್ಬುಲ್ ಸಮಯದಿಂದ ನನಗೆ ಅವ್ರು ಬಹಳ ಆತ್ಮೀಯರಾಗಿದ್ದರು. ಅವ್ರನ್ನ ನಾನು ಸ್ವಂತ ಅಣ್ಣನ ಥರ ನಾನು ಟ್ರೀಟ್ ಮಾಡಿದ್ದೀನಿ. ಜೊತೆಗೆ ಅವ್ರನ್ನ ನಾನು ಬಹಳ ಅಂದರೆ ಅವ್ರು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು. ನಾನು ಮದುವೆ ಆದಾಗ ಬಂದಿದ್ದರು, ಜೊತೆಗೆ ನನ್ನ ಮಗು ಹುಟ್ಟಿದಾಗ ಹಾಸ್ಪಿಟ್ಲಿಗೆ ಬಂದಿದ್ದರು. ಇದೆಲ್ಲೂ ಕೂಡ ನಿಮ್ಗೆ ಆಟೋಮ್ಯಾಟಿಕ್ಕಾಗಿ ಅಷ್ಟು ದೊಡ್ಡ ಸ್ಟಾರು ನಿಮ್ಮ ಮನೆಯ ಒಂದು ಇಂಪಾರ್ಟೆಂಟ್ ಇವೆಂಟಿಗೆ ಬಂದಾಗ ಆ ಆತ್ಮೀಯತೆ ಆಟೋಮ್ಯಾಟಿಕ್ಕಾಗಿ ಬೆಳೆದ್ಬಿಡುತ್ತೆ. ಸೊ ಆ ವ್ಯಕ್ತಿ ಈ ಥರದೊಂದು ಇನ್ಸಿಡೆಂಟಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಖಂಡಿತವಾಗ್ಲೂ ನಂಬಕ್ಕೆ ಕಷ್ಟ ಆಗುತ್ತೆ. ಜಡ್ಜ್ಮೆಂಟ್ ಬರಬೇಕಾಗತ್ತೆ. ಜಡ್ಜ್ಮೆಂಟ್ ಬಂದಾದ್ಮೇಲೆ ಡಿಸೈಡ್ ಮಾಡೋಣ. ಬಟ್ ನಾನು ಆವಾಗಲೇ ಇನ್ನೊಂದು ಸತಿ ನಾನು ಮುಂಚೆನೂ ಇದೇ ಮಾತು ಹೇಳಿದ್ದೆ, ನೋಬಡಿ ಈಸ್ ಬಿಯಾಂಡ್ ಲಾ. ತಪ್ಪು ಮಾಡಿದರೆ ಖಂಡಿತವಾಗ್ಲೂ ಎಲ್ರಿಗೂ ಶಿಕ್ಷೆ ಆಗಲೇಬೇಕು. ಬಟ್ ತಪ್ಪು ಮಾಡಿಲ್ಲ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಆ್ಯಂಡ್ ಅವ್ರಿಗೆ ಹಿಂಗೆ ಆಗಬಾರ್ದಾಗಿತ್ತು ಅಷ್ಟೇ ನಾನು ಹೇಳೋದು. ಅವ್ರಿಗೆ ಈ ಥರ ಆಗಬಾರ್ದಾಗಿತ್ತು. ಬಿಕಾಸ್ ಅವ್ರು ಎಲ್ಲಿ ಬಂದರೂ ಆ ಒಂದು ಇದಿರುತ್ತೆ ಗೊತ್ತಾ, ಅವ್ರು ನಡ್ಕೊಂಡು ಹೋಗ್ತಾ ಇದ್ರೆ, ಅವ್ರು ಆಚೆ ಓಡಾಡಿದ್ರೆ ಅದು ಒಂಥರ ಅದು ನೋಡೋಕ್ಕೇ ಒಂಥರ ಸಖತ್ ಖುಷಿ ಆಗೋದು. ಆ್ಯಂಡ್ ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ, ತುಂಬ ಪ್ರೀತಿಯಿಂದ ನೋಡ್ಕೊತಾರೆ ಎಲ್ಲರೂ. ಸೊ ಅದು ಏನಾಗಿದೆ ಆ ಮೂಮೆಂಟಲ್ಲಿ ನಮಗೆ ಗೊತ್ತಿಲ್ಲ. ಸೊ ಕಮೆಂಟ್ ಮಾಡೋದು ತಪ್ಪಾಗುತ್ತೆ. ಅವ್ರು ಬೇಗ ಆಚೆ ಬರಲಿ. ಅವರು ನಾನು ಹೇಳ್ದಂಗೆ ಅವರು ಕನ್ನಡ ಇಂಡಸ್ಟ್ರಿಗೆ ಅವ್ರ ಅವಶ್ಯಕತೆ ಇದೆ. ವಿಜಯಕ್ಕ ಅವ್ರ ಹತ್ರ ಏನಾದರೂ ಮಾತಾಡಿದ್ರಾ? ಇಲ್ಲ ಮೇಡಮ್, ನಂಗೆ ಆ್ಯಕ್ಚುಲಿ ಒಂದು 3-4 ಇಯರ್ಸಿಂದ ಅಷ್ಟು ನಾನು ಕಾಂಟ್ಯಾಕ್ಟಲ್ಲಿ ಇಲ್ಲ. ನಾನು ಎಷ್ಟು ಕ್ಲೋಸ್ ಇದ್ದೆ, ಈಗ 3-4 ಇಯರ್ಸಿಂದ ಅಷ್ಟು ಕಾಂಟ್ಯಾಕ್ಟಲ್ಲಿಲ್ಲ. ಬಟ್ ನನಗೆ ಅವ್ರ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ನಾನು ಒಂದು ಮದುವೆ ಆಗಿರೋ ಹೆಣ್ಣಾಗಿ ಆ ಒಂದು ಗಂಡ ಹೆಂಡತಿ ಬಾಂಧವ್ಯ ಅನ್ನೋದು ಅದು ಇಟ್ ಈಸ್ ಬಿಯಾಂಡ್ ಎವ್ರಿಥಿಂಗ್, ಆಯಿತಾ. ಈ ಒಂದು ಟೈಮಲ್ಲೂ ಕೂಡ ವಿಜಯಕ್ಕ ಅವರ ಒಂದು ಸಪೋರ್ಟ್ ಮಾಡಿ ಅವ್ರ ಜೊತೆ ನಿಂತು ಲಾಯರ್ ಹಿಡಿದು ನಾನಿದ್ದೀನಿ ಇನ್ನೂ ನಿನ್ನ ಜೊತೆ, ಐ ವಿಲ್ ಫೈಟ್ ದಿಸ್ ವಿತ್ ಯು ಅಂತ ಹೇಳ್ತಿದಾರಲ್ಲ, ಅದು ಬಹಳ ಒಂದು ದೊಡ್ಡ ಮೆಸೇಜನ್ನೇ ಕೊಡುತ್ತೆ. ನಾವೆಷ್ಟೇ ಫಾಸ್ಟ್ ಫಾರ್ವರ್ಡ್ ಆಗ್ಬೋದು ಜೀವನದಲ್ಲಿ, ನಾವೆಷ್ಟೇ ಒಂದು ಏನಂತಾರೆ ಲೈಫ್ ಸ್ಟೈಲ್ ಚೇಂಜ್ ಆಗ್ಬೋದು, ನಾವೇನೋ ಹಂಗಿರ್ತೀವಿ, ಮದುವೆ ಆಗಲ್ಲ, ಮಗು ಮಾಡ್ಕೊಳ್ಳಲ್ಲ. ಬಟ್ ಮದುವೆ ಮಾಡ್ಕೊಳ್ಳೋದು, ಮಗು ಮಾಡ್ಕೊಳ್ಳೋದು ಇದರಲ್ಲೆಲ್ಲ ಎಷ್ಟು ಒಂದು ಅರ್ಥ ಇದೆ ಅನ್ನೋದು ಈ ಥರ ಸಿಚುವೇಶನಲ್ಲಿ ನಾವು ತಿಳ್ಕೊಬೋದು. ಆ್ಯಂಡ್ ಹೆಂಡತಿಯಾಗಿ ಅವ್ರಿಗೆ ಈ ಟೈಮಲ್ಲಿ ದರ್ಶನಂಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ವಿಜಯಕ್ಕ ಹ್ಯಾಟ್ಸ್ ಆಫ್. ಆ್ಯಂಡ್ ನೀವಿಬ್ಬರು ನಾನೇನಂತ ಬೇಡ್ಕೊತೀನಿ ಅಂದರೆ ದರ್ಶನ ಬೇಗ ಆಚೆ ಬರಲಿ. ಆ್ಯಂಡ್ ನೀವಿಬ್ಬರು ತುಂಬ ಖುಷಿಯಾಗಿ ಬದುಕಬೇಕು. ರೀಸೆಂಟಾಗಿ ನಿಮ್ಮ ಆ್ಯನಿವರ್ಸರಿ ವಿಡಿಯೋಸ್ ನೋಡಿ ನನಗೆ ತುಂಬಾ ಖುಷಿಯಾಗಿತ್ತು. ಸೊ ನೀವು ಚೆನ್ನಾಗಿರಬೇಕು, ನಗ್ನಗ್ತಾ ಇರಿ, ಖುಷಿಯಾಗಿರಿ. ಆ್ಯಂಡ್ ಅಣ್ಣ ಬೇಗ ಆಚೆ ಬರಲಿ. ಮೇಡಮ್, ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡೋದು ಪ್ರತಿಯೊಬ್ಬರು ಕಾಮನ್ ಪೀಪಲ್ಸ್ಗೂ ಮಾಡ್ತಾರೆ. ಎಸ್ಪೆಷಲಿ ಸೆಲೆಬ್ರಿಟಿಗಳು ಯಾವುದೇ ಫೋಟೋ ಹಾಕಿದ್ರು ಕೂಡ ಪಾಸಿಟಿವ್ ನೆಗೆಟಿವ್ ಕಮೆಂಟ್ ಇದ್ದೇ ಇರುತ್ತೆ. ಈ ಥರ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸೋದು, ಬೇರೆ ಅಕೌಂಟ್ನ ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಒಂದು ಮೆಂಟಲಿ ಹರಾಸ್ ಮಾಡೋದು ಹೆಣ್ಣು ಮಕ್ಕಳಿಗೆ, ಈ ಥರ ಮಾಡುವಂಥ ವ್ಯಕ್ತಿಗಳಿಗೆ ಸ್ಫೂರ್ತಿ ವಿಶ್ವಾಸ್ ಆ್ಯಸ್ ಎ ಸೆಲೆಬ್ರಿಟಿ ಆಗಿ ಏನು ಹೇಳ್ತಾರೆ ಅಂತ? ಹಾನೆಸ್ಟ್ಲಿ ನನಗೆ ಆ ಥರ ಕಮೆಂಟ್ಸ್ ಕಮ್ಮಿ ಬಂದಿದೆ. ಬಟ್ ಐ ಕ್ಯಾನ್ ಡೆಫಿನೆಟ್ಲಿ ಏನಂತಾರೆ ಆ್ಯಸ್ ಅ NLP ಪ್ರಾಕ್ಟಿಷನರ್ ನನಗೊಂದು ಹ್ಯೂಮನ್ ಸೈಕಾಲಜಿ ಅರ್ಥ ಆಗಿರೋದ್ರಿಂದ ಹೇಳ್ತೀನಿ. ಮೋಸ್ಟ್ ಆಫ್ ದ ಟೈಮ್ಸ್ ಈ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಅವರ ಒಂದು ಜೀವನದಲ್ಲಿ ಏನೋ ಒಂದು ಕೊರತೆ ಇದ್ದು ಅಥವಾ ಏನೋ ಒಂದು ಏನಂತಾರೆ ಸೈಕಲಾಜಿಕಲಿ ತುಂಬ ಇಂಬ್ಯಾಲೆನ್ಸ್ ಆಗಿರ್ತಾರೆ ಅವರು. ಸೊ ದ್ಯಾಟ್ ಈಸ್ ದ ಮೂಮೆಂಟ್ ದೇ ಟೆನ್ ಟು ಕಮೆಂಟ್ ನೆಗೆಟಿವ್ಲಿ ಆನ್ ಅದರ್ಸ್. ಅದರ್ವೈಸ್ ಏನಂತಾರೆ ಅವ್ರ ಜೀವನದಲ್ಲೇ ನಾವು ಆರಾಮಾಗಿದ್ದೀವಿ, ನಾವು ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋರಿಗೆ ಟೈಮ್ ಇರಲ್ಲ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ. ನಾನು ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ತಪ್ಪಲ್ಲ. ಆ್ಯಕ್ಚುಲಿ ಒಂದು ಯಾರೋ ಒಬ್ರು ತಪ್ಪು ಮಾಡ್ತಿದ್ದಾರೆ ಅಂದರೆ ಅದನ್ನು ಹೇಳೋದು ಓಕೆ. ಬಟ್ ಯಾರೋ ಒಬ್ರು ಏನೋ ಮಾಡ್ತಿದ್ದಾರೆ ಅದು ನಿನಗೆ ಮಾತ್ರ ತಪ್ಪು, ಬೇರೆಯವ್ರಿಗೆ ಯಾರು ತಪ್ಪೋ ಸರಿನಾ ಅಂತ ಯೋಚನೆ ಮಾಡಿದೆ ನಿನಗೆ ಅದು ತಪ್ಪು ಅನ್ನಿಸ್ತಿದೆ ಅಂದಾಗ ತುಂಬ ಹವ್ಯಾಚ ಶಬ್ದಗಳಿಂದ ಒಂದು ಮನೆಯವ್ರನ್ನ ಕರೆದು ಅವ್ರ ಫ್ಯಾಮಿಲಿಗೆಲ್ಲ ಬೈದು ಬಿಲೋ ದ ಬೆಲ್ಟ್ ಹೋಗಿ ತುಂಬ ನೀಚವಾಗಿ ಒಂದು ಕಮೆಂಟ್ ಮಾಡ್ತಾರಲ್ಲ, ಅದು ಆ್ಯಕ್ಚುಲಿ ಮೆಂಟಲ್ ಹೆಲ್ತ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇವಾಗ ನಾವೆಲ್ಲ ಹೆಂಗಾಗ್ಬಿಟ್ಟಿದ್ದೀವಿ ಅಂತಂದರೆ ಒಂದು 10th ಓದೋ ಹುಡುಗರು ಕೂಡ ಕಮೆಂಟ್ ನೋಡು ಹೆಂಗೆ ಕಮೆಂಟ್ ಮಾಡಿದ್ದಾರೆ ಗೊತ್ತಾ ಅನ್ನೋ ಒಂದು ಸ್ಟೇಟಸ್ಗೆ ಬಂದುಬಿಟ್ಟಿದೆ. ಸೊ ನಾವು ಯಾರು ಕೂಡ ಪೋಸ್ಟ್ ನೋಡೋದಕ್ಕಿಂತ ಕಮೆಂಟ್ ನೋಡೋಕೆ ಹೋಗೋ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ಅದು ನಮಗೂ ಕೂಡ ಮೆಂಟಲಿ ತುಂಬ ಡಿಸ್ಟರ್ಬಿಂಗ್ ಅನಿಸುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ಡಿಸ್ಟ್ರಾಕ್ಟಿಂಗ್ ಆಲ್ಸೋ. ಯಾಕೆ ಬೇಕು ನಮ್ಮ ಜೀವನ ನಾವು ನೋಡ್ಕೊಳ್ಳೋಣ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅನ್ನೋದನ್ನು ಬಯಸೋಣ. ಆ ಒಂದು ನೆಗೆಟಿವ್ ಕಮೆಂಟ್ ಮಾಡೋದ್ರಿಂದ ಎಷ್ಟು ಜನ ಅದನ್ನು ನೋಡ್ತಿದ್ದಾರೆ, ಅವ್ರ ಮೆಂಟಲ್ ಹೆಲ್ತ್ ಏನಾಗಬೇಕು. ಪ್ಲೀಸ್ ದಯವಿಟ್ಟು ಯಾರಿಗೂ ನೆಗೆಟಿವ್ ಕಮೆಂಟ್, ನೀವೇನಾದರೂ ಒಂದು ಫೀಡ್ಬ್ಯಾಕ್ ಕೊಡಬೇಕಂದ್ರೆ ಡೆಫಿನೆಟ್ಲಿ ನಮ್ಮ ಇಂಡಿಯಾದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಖಂಡಿತವಾಗ್ಲೂ ನೀವು ಈ ಥರ ಇರ್ಬೋದು ಇರಬಾರ್ದು ಅನ್ನೋ ಒಂದು ಒಳ್ಳೆ ರೀತಿಯಲ್ಲಿ ಅವರಿಗೆ ಹೇಳೋದು ಖಂಡಿತ ತಪ್ಪಲ್ಲ. ಬಟ್ ಹವ್ಯಾಚ ಶಬ್ದಗಳಿಂದ ಬೈಯೋದು, ಕೆಟ್ಟ ಪದ ಯೂಸ್ ಮಾಡೋದು, ಬಿಲೋ ದ ಬೆಲ್ಟ್ ಮಾತಾಡೋದು, ಐ ಥಿಂಕ್ ಇಟ್ಸ್ ವೆರಿ ವೆರಿ ರಾಂಗ್. ಆ್ಯಂಡ್ ಆ್ಯಕ್ಚುಲಿ ನಾನು ರೀಸೆಂಟಾಗಿ ಕೇಳಿದ ಪ್ರಕಾರ ಸೈಬರ್ ಕ್ರೈಮಲ್ಲಿ ದೆ ಗೆಟಿಂಗ್ ಲಾಟ್ ಆಫ್ ಏನಂತಾರೆ ರೂಲ್ಸ್ ಅಥವಾ ಏನೋ ಒಂದು ಸಿಸ್ಟಮ್ ತರ್ತಿದ್ದಾರೆ.
ಇವಾಗ ಯಾರೇ ಒಂದು ಸೀರಿಯಸ್ ಕಮೆಂಟ್ ಅಂದರೆ ತುಂಬ ಒಂದು ಕೆಟ್ಟ ಕಮೆಂಟ್ ಮಾಡಿದಾಗ ಪ್ರಾಬಬ್ಲಿ ದೇ ವಿಲ್ ಡಿಟೆಕ್ಟ್ ಆ್ಯಂಡ್ ಬೇಗನೆ ಅದರ ಒಂದು ಆ್ಯಕ್ಷನ್ಸ್ ತಗೊಳ್ಳೋ ಅಂತ ಒಂದು ನಾನು ಕೇಳಿದ್ದಷ್ಟೇ, ಐ ಆಮ್ ನಾಟ್ ವೆರಿ ಶ್ಯೂರ್ ಆಫ್ ಇಟ್. ಸೊ ಪ್ರಾಬಬ್ಲಿ ದೇ ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಇಟ್. ಅಂದರೆ ಸುಮ್ಮನೆ ಬಾಟ್ ಅಕೌಂಟ್ ಮಾಡಿಬಿಟ್ಟು ಅಥವಾ ರಾಂಗ್ ಫೇಕ್ ಅಕೌಂಟ್ಸಿಂದ ಯಾರಿಗೆ ಬೇಕಾದ್ರೂ ನಾನು ಹೀರೋಯಿನ್ ಅಂದಿದ ತಕ್ಷಣ ನಾನು ಏನು ಬೇಕಾದ್ರೂ ಮಾತಾಡ್ಬೋದು, ಒಬ್ಬ ಪೊಲಿಟಿಷಿಯನ್ಗೆ ಏನು ಬೇಕಾದ್ರೂ ಮಾತಾಡ್ಬೋದು, ಅಥವಾ ಒಬ್ಬ ಆರ್ಟಿಸ್ಟ್ಗೆ ಏನು ಬೇಕಾದ್ರೂ ಮಾತಾಡ್ಬೋದು. ನನಗೇನು ಆಗಲ್ಲ, ಯಾಕಂದರೆ ನಾನು ಯಾರಿಗೂ ಗೊತ್ತಾಗಲ್ಲ, ಬೇರೆ ಹೆಸರಿದೆ, ಬೇರೆ ಒಂದು ಫೋಟೋ ಇದೆ, ಸೊ ನಾನು ಯಾರಿಗೂ ಗೊತ್ತಾಗಲ್ಲ ಅಂದರೆ ಅದೆಲ್ಲ ಸುಳ್ಳು. ಸೊ ನೆಕ್ಸ್ಟ್ ಸೆಕೆಂಡಲ್ಲಿ ಕಂಡುಹಿಡಿಬೋದು ನೀವು ಯಾರು, ನೀವು ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ. ಸೊ ಅದರಿಂದ ನಿಮಗೂ ಪ್ರಾಬ್ಲಮ್ಮು, ನಿಮ್ಮ ಮನೆಯವ್ರಿಗೂ ಪ್ರಾಬ್ಲಮ್. ಯಾಕೆ ತೊಂದರೆಗೆ ಸಿಕ್ಕಾಕೋತೀರಾ? ದಯವಿಟ್ಟು ಕಮೆಂಟ್ ಕೆಡ್ದಾಗ ಮಾಡಬೇಡಿ ಯಾರಿಗೂ. ಜವಾಬ್ದಾರಿಯುತ ನಾಗರಿಕರಾಗಿರಿ, ಯಾಕಂದರೆ ನಮ್ಮ ಯಂಗ್ಸ್ಟರ್ಸ್ ನೋಡ್ತಿದ್ದಾರೆ. ಸೊ ಯು ಹ್ಯಾವ್ ಟು ಗಿವ್ ಅ ಗುಡ್ ಮೆಸೇಜ್ ಟು ದೆಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಸ್ಫೂರ್ತಿ ವಿಶ್ವಾಸ್ ಮೇಡಮ್ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.